ಬೆಂಗಳೂರಿನ ಬೆನಕಾ ಗೋಲ್ಡ್ ಕಂಪನಿಗೆ ಪಿಎಸ್ಐ ಏಕಾಏಕಿ ಯಾಕೆ ನುಗ್ಗಿದ್ರು ಅನ್ನೋ ಪ್ರಶ್ನೆ ಇದೆ. ಹುಳಿಮಾವು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರವಿ ದರ್ಪ ತೋರಿಸಿದ್ದಾರೆ. ರಿಕವರಿ ಹೆಸರಲ್ಲಿ ಸಿಬ್ಬಂದಿ ಮೇಲೆ ಪಿಎಸ್ಐ ಹಲ್ಲೆ ನಡೆಸಿದ್ರ ಅನ್ನೋ ಅನುಮಾನಗಳಿದಾವೆ. ಗೋಲ್ಡ್ ಕಂಪನಿಗೆ ನುಗ್ಗಿ ಸಿಬ್ಬಂದಿ ಮೇಲೆ ಹಲ್ಲೆ ನಡೆಸಿ ಎಳ್ಕೊಂಡು ಹೋಗದಂತ ಆರೋಪ ಇದೆ. ಖಾಸಗಿ ಕಾರ್ನಲ್ಲಿ ಬಂದು ದರ್ಪ ತೋರಿಸಿದಾರಂತೆ ಹುಳಿಮಾವು ಪಿಎಸ್ಐ ರವಿ. ಹಲ್ಲೆ ನಡೆಸಿ ಸ್ವಿಫ್ಟ್ ಕಾರ್ನಲ್ಲಿ ಬಲವಂತವಾಗಿ ಎಳ್ಕೊಂಡು ಹೋಗಿದ್ದಾರೆ ಪಿಎಸ್ಐ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಹುಳಿಮಾವು ಪಿಎಸ್ಐ ರವಿ ಅವರ ದರ್ಪ. ಪ್ರಕರಣ ಸಂಬಂಧ ನೋಟಿಸ್ ನೀಡೋದಕ್ಕೆ ಪಿಎಸ್ಐ ರವಿ ಬಂದಿದ್ರು. ನೋಟಿಸ್ ಕೊಟ್ಟು ಸ್ಥಳದಲ್ಲೇ ರಿಕವರಿ ಮಾಡುವಂತೆ ಬೆದರಿಕೆ ಕೂಡ ಹಾಕಿದ್ರು. ಈ ಹಿಂದೆಯೂ ಕೂಡ ಹಲವು ಆರೋಪಗಳ ಮೇಲೆ ಪಿಎಸ್ಐ ರವಿ ಎತ್ತಂಗಡಿ ಮಾಡಲಾಗಿತ್ತು. ಮೈಕೋ ಲೇಔಟ್ನಿಂದ ಹುಳಿಮಾವು ಠಾಣೆಗೆ ಎತ್ತಂಗಡಿ ಆಗಿತ್ತು. ಎತ್ತಂಗಡಿ ಆದ್ರೂ ಮತ್ತೆ ಮೊಂಡಾಟ ಮುಂದುವರೆಸಿದ್ದಾರೆ ಪಿಎಸ್ಐ. ಪೊಲೀಸ್ ಆಯುಕ್ತರು ಮಾನವ ಹಕ್ಕು ಆಯೋಗಕ್ಕೂ ಕೂಡ ದೂರನ್ನ ನೀಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಲ್ಲಿ ರಿಕವರಿ ಮಾಡೋ ನೆಪದಲ್ಲಿ ಹಲ್ಲೆ ಮಾಡಿ ಕಾರಲ್ಲಿ ಕರ್ಕೊಂಡು ಹೋಗಿದ್ದಾರೆ.